ಇದರಿಂದ ಮೈನ್ ಸೇವಾ ಭಾರತಿ ಮಾತೃ ಸಂಸ್ಥೆ ನಮ್ಮದು ಸೇವಾ ಭಾರತಿ ಅದರ ಘಟಕವಾದ ಇದು ಅದಮ್ಯ ಚೇತನ ದಿವ್ಯಾಂಗರ ಹಗಲು ಕಾರಣ ಕೇಂದ್ರ. ನಿಮ್ಗೆಲ್ಲ ಕೇಕ್ ಕೊಡ್ತದೆ ಆಯ್ತಾ? ನೀವೆಲ್ಲ ಕೂತ್ಕೊಳ್ಳಿ, ಕಟ್ ಮಾಡಿ ಎಲ್ಲ ಕೊಡು. ಓಕೆ, ಥ್ಯಾಂಕ್ ಯು. ಯಾವ ಕಲರ್ ಇಷ್ಟ ನಿಮಗೆ? ಆರೆಂಜಾ? ಆರೆಂಜ್ ಅದು ಇಲ್ಲಿ ಬನ್ನಿ, ಕೈ 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 ಇಲ್ಲೇ ಅದ. ಥ್ಯಾಂಕ್ ಯು.
ವರ್ಷಕ್ಕೊಮ್ಮೆ ಆಶಾ ಜ್ಯೋತಿ ಮೇಳ ಕಾರ್ಯಕ್ರಮ, ವರ್ಷಕ್ಕೊಮ್ಮೆ ಸ್ಕೂಲ್, ಇದು ನಾವು ಫ್ರೀಯಾಗಿ ನಡೆಸುವಂಥ ಸಂಸ್ಥೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಡೆವಲಪ್ಮೆಂಟ್ ಫೀಸ್ ಅಂತೇಳಿ 2024-25 ನಂತರದಿಂದ ನಾವು ತಗೊಳ್ತಿದ್ದೇವೆ. ಇದಕ್ಕಿಂತ ಮುಂಚೆ 6 ವರ್ಷದಿಂದ ಉಚಿತವಾಗಿ ಎಲ್ಲ ಟ್ರೈನಿಂಗ್ ಆಗಲಿ, ಉಚಿತವಾಗಿ ಆ ಮಗುವಿಗೆ ಬೇಕಂತ ಯಾವ ಥರ ಥೆರಪಿ, ಯಾವ ಥರ ಆ ಮಗುವಿಗೆ ಯಾವ ಥರ ಕೌಶಲ್ಯ ತರಬೇತಿ ಕೊಡ್ಬೋದು, ಅಥವಾ ಹೊರಗಡೆ ಹೋಗಿ ಅವನಿಗೆ SSLC ಎಕ್ಸಾಮ್ ಬರೆಸುವಂಥದ್ದು, ಅಥವಾ ನಮ್ಮ ಸಂಸ್ಥೆಯಲ್ಲಿ ಉದ್ಯೋಗ ಪಡೆದವರು ಕೂಡ ಇದ್ದಾರೆ. ಹಾಗೆ ಈಗ ನಾವು ಮಕ್ಕಳಿಗೆ ದೈನಂದಿನ ಚಟುವಟಿಕೆ ಅಂತ ಹೇಳಿ 9:30ಗೆ ಪ್ರೇಯರ್ ಸ್ಟಾರ್ಟ್ ಮಾಡಿ 9:45ರಿಂದ 10 ಕಾಲ ತನಕ ಯೋಗ ತರಬೇತಿಯನ್ನು ನೀಡ್ತಿದ್ದೇವೆ. 10 ಕಾಲರಿಂದ 10:30 ತನಕ ಉಪಹಾರದ ವ್ಯವಸ್ಥೆ ಮಾಡಿ 10:30 ನಂತರದಿಂದ 12:30 ತನಕ ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ, ಕಲಿಕೆ. ಅದರ ನಂತರ ಆಫ್ಟರ್ನೂನು ಅವರಿಗೆ ADL ಸ್ಕೇಲ್ ಅಂದರೆ ಬ್ರಷಿಂಗ್ ಯಾವ ಥರ ಮಾಡೋದು, ಬಟನಿಂಗ್ ಯಾವ ಥರ ಹಾಕೋದು, ತಲೆ ಬಾಚುವುದು ಹೇಗೆ, ವಾಶ್ ಮಾಡೋದು ಹೇಗೆ, ಬಾತ್ ಮಾಡೋದು ಹೇಗೆ, ಅಲ್ಲೆಲ್ಲ ADL ಸ್ಕಿಲ್ಲಲ್ಲಿ ಬರ್ತದೆ. ನಂತರ ಬಿಹೇವಿಯರ್ ಥೆರಪಿ, ಯಾವ ಥರ ರೆಸ್ಪೆಕ್ಟ್ ಮಾಡಬೇಕು, ಹಿರಿಯರನ್ನು ಯಾವ ಥರ ಗೌರವಿಸಬೇಕು, ಯಾವ ಥರ ನಮಸ್ತೆ ಮಾಡೋದು, ಅದೆಲ್ಲ ಬಿಹೇವಿಯರ್ ಥೆರಪಿ. ನೆಕ್ಸ್ಟ್ ಕಲ್ಚರಲ್ ಆ್ಯಕ್ಟಿವಿಟೀಸ್, ಸಾಂಸ್ಕೃತಿಕ ಚಟುವಟಿಕೆ. ಅಂದರೆ ನಮ್ಮದು ಇದಂತ ಇಲ್ಲ, ನಮ್ಮ ಸ್ಕೂಲ್ನೇ ಅಂತಲ್ಲ, ಡಿಸೇಬಿಲಿಟಿ ಪ್ರೋಗ್ರಾಮ್ ಅಂತ ಇರ್ತದೆ, ಅಂಗವಿಕಲರ ದಿನಾಚರಣೆ ಆ ಥರ. ಇವತ್ತಿನ ದಿನ ನಮಗೊಂದು ಈ ಅವಕಾಶ ಮಾಡಿಕೊಟ್ಟದ್ದು ಏನು ದೊಡ್ಡದಲ್ಲ, ನಮ್ಮನ್ನು ಆಗುವಂಥದ್ದು, ಸಮಾಜ ಕೊಟ್ಟದಂಥದ್ದನ್ನು ಸಮಾಜಕ್ಕೆ ವಾಪಸ್ ಮಾಡುವಂಥದ್ದು. ನಮ್ಮೊಂದು ಸಣ್ಣ ತಂಡ, ನಮ್ಮಿಂದ ಏನು ಸಾಧ್ಯ ಆಗಿದೆ ಅದು ಇವತ್ತು ತಂದು ಮಾಡಿದ್ದಾರೆ. ಆದರೆ ಇದೇ ಇಲ್ಲಿಗೆ ನಿಲ್ಲುವುದಿಲ್ಲ. ಮೇ ಬಿ ಇಂಡಿವಿಜುವಲ್ ಕೆಪಾಸಿಟಿಯಲ್ಲಾಗಲಿ, ಅದು ಟೀಮ್ ಕೆಪಾಸಿಟಿಯಲ್ಲಿ ನಮ್ಮಿಂದ ಏನು ಸಾಧ್ಯ ಅಂತ ಅದನ್ನು ಟೈಮ್ಗೆ ಮಾಡ್ತಾ ಇರ್ತೇವೆ ಅಂತ ಹೇಳಿ ಒಂದು ಇಂಥ ಮಕ್ಕಳ ಜೊತೆ ನೀವು ಎಂಟರ್ಟೈನ್ಮೆಂಟ್ ಮಾಡಿದ್ರಲ್ಲ, ನಿಮಗೆ ಧನ್ಯವಾದ. ಬಿಕಾಸ್